ನಮಸ್ತೆ ವೀಕ್ಷಕರೇ. ಇವತ್ತು ಬೆಳಗ್ಗೆ 10:05 ಡೆವಿಲ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ ಗುರು. ಟ್ರೈಲರ್ ನಾನು ನೋಡಿದೆ, ಸಖತ್ತಾಗಿದೆ ಗುರು. ಟ್ರೈಲರ್ ಹೇಗಿದೆ ಅಂದ್ರೆ ಒಂದೊಂದು ಸೀನು ಸಖತ್ತಾಗಿದೆ ಅಂತ ಹೇಳ್ಬೋದು. ನಿಜಕ್ಕೂ ಅಜನೀಶ್ ಅವರ ಸಂಗೀತ ನಿಜಕ್ಕೂ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚಿಂದಿ ಅನ್ನೋ ತರ ಇದೆ ಗುರು. ಅದರಲ್ಲೂ ದರ್ಶನ್ ಅವರ ಲುಕ್ ಫ್ಯಾಂಟಾಸ್ಟಿಕ್ ಅಂತ ಹೇಳ್ಬೋದು. ಯಾಕಂದ್ರೆ ಒಂದೊಂದು ಲುಕ್ ಅಲ್ಲೂ ಒಂದೊಂದು ಶೇಡ್ ಅಲ್ಲೂ ಸಖತ್ತಾಗಿ ಕಾಣ್ತಾರೆ ಅಂತ ಹೇಳ್ಬೋದು. ಹಾಗೆ ಅವರ ಆಕ್ಟಿಂಗು ತುಂಬಾನೇ ಭಯಂಕರ ಅಂತ ಹೇಳ್ಬೋದು ಗುರು. ಆ ಡೈಲಾಗ್ಗಳು ಪಂಚಿಂಗ್ ಡೈಲಾಗ್ ಗುರು. ಒಂದೊಂದು ಡೈಲಾಗ್ ಕೂಡ ಪಂಚಿಂಗ್ ಅನ್ನೋ ರೀತಿ ಇದೆ ಡೈಲಾಗ್ ಮಾತ್ರ. ಆ ಟ್ರೈಲರ್ ನೋಡ್ಬೋದು ನೀವು, ಒಂದೊಂದು ಡೈಲಾಗ್ ಸಖತ್ ಅನ್ಸುತ್ತೆ ಗುರು. ಹಾಗೆ ಅವರು ಅದರಲ್ಲಿ ರಾವಣನ ರೀತಿ ಆರ್ಭಟ ಅನ್ನೋ ರೀತಿ ಕಾಣಿಸ್ತಾರೆ. ಡೆವಿಲ್ ಸಿನಿಮಾ ಇನ್ನೇನು 11ನೇ ತಾರೀಕು ರಿಲೀಸ್ ಆಗೋದಿಕ್ಕೆ ಫಿಕ್ಸ್ ಆಗಿದೆ. ಅಭಿಮಾನಿಗಳಲ್ಲಿ ಈಗಲೇ ಕಾತುರ, ಎಲ್ಲೆಲ್ಲೂ ಅಭಿಮಾನಿಗಳು ಸಡಗರ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಹಾಗೆ ಅಭಿಮಾನಿಗಳ ಆ ಸಡಗರದೊಂದಿಗೆ ಕೆಲವು ಕಡೆ ಸೀರೆಗಳನ್ನ ಹಂಚೋದು, ಕೆಲವು ಕಡೆ ಬಟ್ಟೆಗಳನ್ನ ಹಂಚೋದು, ಕೆಲವು ಕಡೆ ದಿನಸಿ ಸಾಮಗ್ರಿಗಳನ್ನ, ಹಾಸ್ಪಿಟ್ಲಲ್ಲಿ ಫ್ರೂಟ್ಸು, ಮೆಡಿಸನ್ನು, ಹಾಗೆ ಕುರಿಗಳನ್ನ ಕಡ್ದು ಬಿರಿಯಾನಿ ಊಟಗಳು ಕೂಡ ಹಾಕೋದಿಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ ದರ್ಶನ್ ಅವರ ಅಭಿಮಾನಿಗಳು ಗುರು. ಹೊಸಕೋಟೆ ತಾಲೂಕಲ್ಲಿ ಹತ್ತಿಬೆಲೆ ಸಿಕ್ಕಾಪಟ್ಟೆ ಕಡೆ ಕುರಿಗಳನ್ನ ಕಡ್ದು ಮಟನ್ ಊಟ ಹಾಕೋದಿಕ್ಕೆ ತಯಾರಿ ಮಾಡ್ಕೊಂತ ಇದ್ದಾರೆ ಅಭಿಮಾನಿಗಳು. ಹಾಗೆ ರೋಡ್ ಶೋ ಮೂಲಕ ಅಭಿಮಾನಿಗಳು ಸಂತಸನ ವ್ಯಕ್ತಪಡಿಸೋದಿಕ್ಕೆ ತಯಾರಿನ ಮಾಡ್ತಾ ಇದ್ದಾರೆ. ಡೆವಿಲ್ ಸಿನಿಮಾ ಇನ್ನೇನ್ ರಿಲೀಸ್ ಆಗುತ್ತೆ. ಸಾಂಗ್ಸ್ ರಿಲೀಸ್ ಆಗಿತ್ತು. ಸಾಂಗ್ಸ್ ಒಂದೇ ಒಂದು ಸಲ ಅನ್ನೋ ಸಾಂಗು ಸೂಪರ್ ಡೂಪರ್ ಹಿಟ್ ಆಯ್ತು. ನನ್ನ ಚಾನಲ್ ನಲ್ಲಿ ಆ ಸಾಂಗ್ ಬಗ್ಗೆ ರಿವ್ಯೂ ಮಾಡಿದ್ನಿ, ಖಂಡಿತ ಮಿಸ್ ಮಾಡದೆ ನೋಡಿ. ಆ ಸಾಂಗ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ಡೆವಿಲ್ ಸಿನಿಮಾದ ಒಂದೊಂದು ಡೈಲಾಗ್ಸ್ ನಿಜಕ್ಕೂ ಪಂಚಿಂಗ್ ಅಂತ ಹೇಳ್ಬೋದು. ಆದ್ರೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ಡೆವಿಲ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕು ಅನ್ನೋದು ಒಂದು ಏನಂದ್ರೆ, ಇಷ್ಟು ದಿನದಿಂದ ಯಾರಿಗೂ ಗೊತ್ತಿರಲಿಲ್ಲ ಗಿಲ್ಲಿ ಈ ಸಿನಿಮಾದಲ್ಲಿ ನಟನೆ ಮಾಡಿದ್ದಾನೆ ಗುರು. ಗಿಲ್ಲಿ ಈ ಸಿನಿಮಾದಲ್ಲಿ ದರ್ಶನ್ ಜೊತೆ ಗಿಲ್ಲಿ ಈ ಸಿನಿಮಾದಲ್ಲಿ ನಟನೆ ಮಾಡಿದ್ದಾನೆ ಅಂತ ಹೇಳ್ಬೋದು. ಸೊ ಅದನ್ನ ಈ ಟ್ರೈಲರ್ ಅಲ್ಲಿ ರಿವೀಲ್ ಮಾಡಿದ್ದಾರೆ ಗಿಲ್ಲಿನ. ಹಾಗೆ ಈ ಟ್ರೈಲರ್ ಅಲ್ಲಿ ಇವತ್ತು ರಿಲೀಸ್ ಆಗಿರೋ ಟ್ರೈಲರ್ ಹೇಗಿದೆ ಅಂದ್ರೆ, ನೀವು ಒಂದೊಂದು ಸೀನ್ ನೋಡ್ಬೋದು. ಆರ್ಭಟ ಗುರು, ದರ್ಶನ್ ಅವರ ಆರ್ಭಟ ಎದ್ದು ಕಾಣುತ್ತೆ ಡೈಲಾಗ್ಗಳಲ್ಲಿ. ಹಾಗೆ ಅವ್ರು ನಡೆಯೋ ಲುಕ್ಕು, ಅವ್ರು ನೋಡೋ ಲುಕ್ಕು, ಅವ್ರ ಸ್ಮೋಕಿಂಗ್ ಸ್ಟೈಲು ಎಕ್ಸ್ಟ್ರಾಡಿನರಿ ಅಂತ ಹೇಳ್ಬೋದು. ಹಾಗೆ ಅವ್ರು ಬರ್ತಕ್ಕಂಥ ಕಾರು ಅಬ್ಬಾ ಸಖತ್ತು ಆ ಡೈಲಾಗ್ಗಳು. ಹಾಗೆ ಇದರಲ್ಲಿ 2 ಶೇಡ್ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಒಂದು ಸೀನಲ್ಲಿ ಅವನೊಬ್ಬ ಈ ಸೀಟ್ನ ನಾನ್ ಬಿಟ್ರೆ ಮತ್ತಾರು ಕೂರ್ಬಾರ್ದು ಅಂತ ಹೇಳ್ಕೊಂತಾನೆ. ಆದ್ರೆ ಆ ಸೀಟು ಆಗ್ಲೇ ಬೂಮ್ ಅಂತ ದರ್ಶನ್ ತೋರಿಸ್ತಾರೆ. ಅದಾದ್ಮೇಲೆ ಆ ಸೀಟ್ ಚೇಂಜ್ ಆಗುತ್ತೆ. ಅಚ್ಯುತ್ ಕುಮಾರ್ ಆ ಸೀಟ್ ಮೇಲೆ ಕುತ್ಕೊಂತಾನೆ. ಹಾಗೆ ಅಚ್ಯುತ್ ಕುಮಾರ್ ದರ್ಶನ್ನ ಡೆವಿಲ್ ಅಂತ ಕರೀತಾ ಇರ್ತಾನಲ್ಲ, ಅವನ್ನ ದರ್ಶನ್ ಅಂತ ಕರೀತಾನೆ. ಆಮೇಲೆ ದರ್ಶನ್ ಡೆವಿಲ್ ಇವರಿಬ್ರು 2 ಶೇಡ್ ಇದೆಯಾ ಅನ್ನೋದು ನಂಗೊಂದು ಡೌಟ್ ಗುರು. ಇರ್ಬೋದು ಅನ್ಕೊಂತೀನಿ. ಯಾಕಂದ್ರೆ 2 ಶೇಡಲ್ಲಿ ದರ್ಶನ್ ಅವರು ನಟನೆ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಸೊ ಸಿನಿಮಾ ನೋಡಿದ್ರೆ ಕ್ಲಾರಿಫೈ ಆಗುತ್ತೆ ಅಂತ ನಮ್ಗನ್ಸುತ್ತೆ ಗುರು. ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಟ್ರೈಲರ್ ಅಂತೂ ಭಯಂಕರ ಚಿಂದಿ ಗುರು. ಟ್ರೈಲರ್ ಮಾತ್ರ ನಿಜಕ್ಕೂ ನಾನು ನೋಡ್ತಾ ಇದ್ದೆ, 13,000 ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ರು ಟ್ರೈಲರ್ ನಾನು ನೋಡೋದಿಕ್ಕಂತ. ಸೊ ಅದು ರಿಲೀಸ್ ಆಗಿ ಒಂದೇ 1 ಮಿನಿಟ್ ಕೂಡ ಆಗಿಲ್ಲ, 26,000 ಜನ ವಾಚ್ ಮಾಡ್ಬಿಟ್ರು ಅಷ್ಟು ಬೇಗ ಟ್ರೈಲರ್ನ. ಸೊ ಅದ್ರಲ್ಲಿ ನಾನು ಕೂಡ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದೆ. ನಾನು ಕೂಡ ಟ್ರೈಲರ್ ರಿಲೀಸ್ ಆಗ್ತಾನೆ ನೋಡಿದೆ. ಟ್ರೈಲರ್ ಮಾತ್ರ ಚಿಂದಿ ಅಂತ ನಂಗೆ ಅನ್ಸ್ಬಿಡ್ತು ಗುರು. ಟ್ರೈಲರ್ ಸೂಪರ್ ಆಗಿದೆ. ನಂಗಂತೂ ತುಂಬಾ ಚೆನ್ನಾಗಿದೆ. ಫಿಲಿಮ್ ನೋಡ್ಬೇಕಂತ ಎಕ್ಸೈಟಿಂಗ್ ಆಗಿದ್ದೀನಿ. ಫಿಲಿಮ್ 11ನೇ ತಾರೀಕು ರಿಲೀಸ್ ಆಗ್ತಿದೆ. ಫಸ್ಟ್ ಶೋ ಬುಕಿಂಗ್ ಮಾಡ್ಕೊಬೇಕು. ಶನಿವಾರದಿಂದ ಟಿಕೆಟ್ ಬುಕಿಂಗ್ಸ್ ಓಪನ್ ಆಗ್ತಿದೆ ಎಲ್ಲಾ ಕಡೆನೂ. ಹಾಗಾಗಿ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡು ನಾನು ಸಿನಿಮಾ ನೋಡ್ಬೇಕು ಅಂತ ಕಾಯ್ತಾ ಇದ್ದೀನಿ. ನೀವು ಕೂಡ ಸಿನಿಮಾನ ನೋಡೋದಕ್ಕೆ ಕಾತುರವಾಗಿ ಕಾಯ್ತಾ ಇದ್ರೆ ಆದಷ್ಟು ಬೇಗ ಟಿಕೆಟ್ನ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ತುಂಬಾ ರಶ್ ಇರುತ್ತೆ. ಸೊ ನನಗೆ ಸಿಗುತ್ತೋ ಇಲ್ಲೋ ಚಾನ್ಸು ನೋಡೋಣ, ಟ್ರೈ ಮಾಡ್ತೀನಿ. ಬಟ್ ಸಿನಿಮಾ ಮಾತ್ರ ನೋಡೇಬೇಕು ಅಂತ ಅನ್ಕೊಂಡಿದ್ದೀನಿ. ದರ್ಶನ್ ಅವರು ಜೈಲಿಗೆ ಹೋದ್ಮೇಲೆ ಸೊ ರಿಲೀಸ್ ಆಗ್ತಾ ಇರ್ತಕ್ಕಂಥ ಸಿನಿಮಾ ಇದು. ಅವ್ರು ಬರ್ತಾರೆ ಅನ್ನೋ ಆಸೆ ಅಭಿಮಾನಿಗಳಲ್ಲಿ ಇತ್ತು. ಬಟ್ ಏನೋ ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಸಿನಿಮಾ ಅಂತೂ ನೋಡಿ ಜನ ಈ ಸಿನಿಮಾನ ಗೆಲ್ಲಿಸ್ಬಿಡ್ತಾರೆ ಅಂತ ನಂಗೆ ಅನ್ಸುತ್ತೆ. ಗೆಲ್ಲಿಸ್ಬಿಡ್ತಾರೆ ಅನ್ನೋದಕ್ಕೆ ಗೆದ್ಬಿಟ್ಟಿದೆ ಆಲ್ರೆಡಿ ಈಗ. ಯಾಕಂದ್ರೆ ಸಾಂಗ್ಸ್ ಇಂದಾನೇ ಹಿಟ್ ಆಗ್ಬಿಟ್ಟು ಆಲ್ರೆಡಿ ಗೆದ್ಬಿಟ್ಟಿದೆ. ಈ ಟ್ರೈಲರ್ ಅಲ್ಲಿ ಬರ್ತಕ್ಕಂಥ ಒಂದೊಂದು ಆಕ್ಷನ್ ಸೀನ್ಗಳನ್ನು ಸೂಪರ್ ಗುರು ನಿಜಕ್ಕೂ. ಹಾಗಾಗಿ ಡೆವಿಲ್ ಸಿನಿಮಾ ಗೆಲ್ಲುತ್ತೆ. ಅದು ಮೇನ್ ಥಿಯೇಟರ್ ನರ್ತಕಿನಲ್ಲೇ ಸಿಕ್ಕಿದೆ ಗುರು ಸಿನಿಮಾಗೆ. ನರ್ತಕಿ ಥಿಯೇಟರ್ ಅಲ್ಲಿ ಸಿಕ್ಕಿದೆ ಸಿನಿಮಾಗೆ.
ನರ್ತಕಿ ಥಿಯೇಟರ್ಗೋಸ್ಕರನೇ ಮಾರ್ಕ್ ಕೂಡ ಪೈಪೋಟಿ ನಡೆಸಿತ್ತು ಸುದೀಪ್ ಅವ್ರ ಸಿನಿಮಾ. ಬಟ್ ಡೆವಿಲ್ ಕೊನೆ ಕ್ಷಣದಲ್ಲಿ ಡೆವಿಲ್ ಪಡ್ಕೊಂತು ನರ್ತಕಿ ಸಿನಿಮಾ ಥಿಯೇಟರ್ನ. ನರ್ತಕಿ ಥಿಯೇಟ್ರಲ್ಲೇ ಸಿನಿಮಾ ರಿಲೀಸ್ ಆಗುತ್ತೆ, ನರ್ತಕಿ ಥಿಯೇಟ್ರಲ್ಲೇ ಸಿನಿಮಾ ಮೇನ್ ಥಿಯೇಟರ್ ಅಂತ ಎಲ್ಲರಿಗೂ ಕನ್ಫರ್ಮ್ ಆಗಿ ಆಲ್ರೆಡಿ ರಿಲೀಸ್ ಡೇಟು ಕೂಡ ಆಗ್ಬಿಟ್ಟಿದ್ದಾನೆ. ಹಾಗೆ 11ನೇ ತಾರೀಕು ಸ್ಪೆಷಲ್ ಆಗಿ ಹೇಳ್ಬೇಕು ಅಂದ್ರೆ ಅಭಿಮಾನಿಗಳ ಒತ್ತಾಯದ ಮೇರೆಗೆ, ಡಿ ಬಾಸ್ ಅವರ ಒತ್ತಾಯದ ಮೇರೆಗೆ, ಡಿ ಬಾಸ್ ಅವರ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಬೆಳಗ್ಗೆ 6:30 ಫಸ್ಟ್ ಶೋ ಸ್ಟಾರ್ಟ್ ಆಗುತ್ತೆ ಕೆಲವು ಚಿತ್ರಮಂದಿರಗಳು ಅಂತ ಅನೌನ್ಸ್ ಮಾಡಿದ್ರೆ, ಫಸ್ಟ್ ಶೋ 6:30 ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ ಗುರು. ಆವಾಗಲೇ ಎಲ್ಲ ಕಡೆ ವಿಜೃಂಭಣೆ, ಪಟಾಕಿಗಳು, ಸದ್ದು, ಸ್ವೀಟು, ಅನ್ನದಾನ ಎಲ್ಲ ನಡೀತಾ ಇರುತ್ತೆ. ಸೊ ಹಾಗಾಗಿ ಮಿಸ್ ಮಾಡ್ಕೊಂಡೆ ಸಿನಿಮಾನ ನೋಡಲೇಬೇಕು ನಾನು. ಸೊ ನೀವು ನೋಡ್ಬೇಕಂತಿದ್ರೆ ಕಮೆಂಟ್ ಮಾಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ, ಯಾಕಂದ್ರೆ ಮುಂದಿನ ವಿಡಿಯೋಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಧನ್ಯವಾದಗಳು. ಶುಭ ದಿನ ಗುರು.